ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠಿತ. ಕರ್ಕಾಟಕ ರಾಶಿಯವರಿಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಕರ್ಕಾಟಕ ರಾಶಿಯವರ ಮಕರ ಸಂಕ್ರಾಂತಿ ವಿಶೇಷ ಫಲವನ್ನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಪ್ರಮುಖವಾದ ವಿಡಿಯೋ. ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ನಾನೆಲ್ಲರೂ ಕಮೆಂಟ್ಸ್ನ ಓದ್ತಾ ಇರ್ತೇನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಒಂದು ಅದ್ಭುತವಾದಂತಹ ಅಮ್ಮನವರು ರಾಜರಾಜೇಶ್ವರಿ ದೇವಿಯ ಸನ್ನಿಧಾನದಲ್ಲಿದ್ದೇನೆ, ಚಿತ್ರದುರ್ಗದಲ್ಲಿದ್ದೇನೆ. ಖಂಡಿತವಾಗಿ ವಿಡಿಯೋನ ಎಂಡ್ ತನಕ ನೋಡಿ. ವೀಕ್ಷಕರೇ, ಮಕರ ಸಂಕ್ರಮಣ ಅಂತಂದ್ರೆ ಧನುರ್ರಾಶಿಗಿಂತ ಮಕರ ರಾಶಿಗೆ ರವಿಗ್ರಹದ ಸಂಚಾರ ಈಗ ಜನವರಿ 14ನೇ ತಾರೀಕು ಆಗಲಿದೆ. 1 ತಿಂಗಳುಗಳ ಕಾಲ ಮಕರ ರಾಶಿಯಲ್ಲೇ ರವಿಗ್ರಹ ಸಂಚಾರವಾಗಲಿದೆ. ಇದರ ವಿಶೇಷವಾದ ಫಲ ಕರ್ಕಾಟಕ ರಾಶಿಯವರ ಮೇಲೆ ಯಾವ ರೀತಿ ಆಗಲಿದೆ? ಯಾಕೆಂದ್ರೆ ಮಕರ ಅಂದ್ರೆ ಕರ್ಕಾಟಕ ರಾಶಿಯವರಿಗೆ 7ನೇ ಮನೆ, ಧನಾಧಿಪತಿ, ಕುಟುಂಬಾಧಿಪತಿ ಆಗಿರತಕ್ಕಂಥ ರವಿಗ್ರಹ ಸಪ್ತಮದಲ್ಲಿ ಇರ್ತಾನೆ 1 ತಿಂಗಳುಗಳ ಕಾಲ. ಈ ವಿಶೇಷವಾದ ರವಿ ಸಂಚಾರದ ಅಂದ್ರೆ ಮಕರ ಸಂಕ್ರಾಂತಿಯ ವಿಶೇಷ ಫಲವನ್ನೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಸೊ 5 ವಿಚಾರಗಳನ್ನು ತಿಳಿಸ್ತೇನೆ. ಮೊದಲನೆಯ ವಿಚಾರ ಏನಪ್ಪಾ ಅಂದ್ರೆ, ಸಪ್ತಮೇ ಭಾನೌ ಜಾತಸ್ಯ ದಾರಸೌಖ್ಯಂ ವಿವರ್ಧತೆ ಅಂತ. ಅಂದ್ರೆ ರವಿಗ್ರಹ 7ನೇ ಮನೆಯಲ್ಲಿ ಬಂದದ್ರಿಂದಾಗಿ ವಿವಾಹ ದಾಂಪತ್ಯ ವಿಚಾರಗಳಲ್ಲಿ ಮಹತ್ವವಾದಂತಹ ತಿರುವುಗಳನ್ನು ನೀವು ಕಾಣಬೇಕಾಗುತ್ತದೆ ಅಂತ ಕಂಡು ಬರ್ತಾ ಇದೆ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಮಾತುಕತೆಗಳಾಗುತ್ತದೆ. ಹಾಗೂ ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವರಿದ್ರೆ ಅವರ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ನಿಮ್ಮ ಅಹಂನ ಪಕ್ಕದಲ್ಲಿ ತೆಗೆದಿಟ್ಟು ನೀವು ವ್ಯವಹರಿಸಿದರೆ ತುಂಬ ಚೆನ್ನಾಗಿ ದಾಂಪತ್ಯ ಸಮಸ್ಯೆ ಕಲಹಾದಿಗಳನ್ನು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಆಲ್ರೆಡಿ ದಾಂಪತ್ಯ ಕಲಹಗಳಿದೆ, ನಡೀತಾ ಇದೆ ಅಂದರೆ ಹಿರಿಯರ ಇಂಟರ್ಫಿಯರೆನ್ಸ್ ಬಂದು ಯಾಕೆ ಜಗಳ ಮಾಡ್ತಿದ್ದೀರಾ, ಏನಕ್ಕೆ ನೀವು ಹಿಂಗೆ ಮಾಡ್ಕೊಳ್ತಾ ಇದ್ದೀರಾ ಅಂತ ನಿಮ್ಮ ಸಂಸಾರವನ್ನು ಸರಿ ಮಾಡಲಿಕ್ಕೆ ತಂದೆ ಆಗಿರಬಹುದು, ಗುರು ಹಿರಿಯರು ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅವರ ಇಂಟರ್ಫಿಯರೆನ್ಸ್ ಜಾಸ್ತಿ ಇರ್ತದೆ. ಸೊ ನಿಮ್ಮ ದಾಂಪತ್ಯ ಹಾಳಾಗದಂತೆ ಅವ್ರು ನೋಡ್ಕೊಳ್ತಾರೆ. ಇದಕ್ಕೆ ಸಪೋರ್ಟಿವ್ ಆಗಿ, ಇನ್ನೂ ಸಪೋರ್ಟಿವ್ ಆಗಿ ಸರಿ ಮಾಡ್ಕೊಳ್ಳೋಕ್ಕೆ ವಿಶೇಷ ಪರಿಹಾರಗಳು, ಸ್ವಯಂವರ, ಪಾರ್ವತಿ ಆರಾಧನೆಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ಖಂಡಿತವಾಗಿ ತಿಳಿಸ್ತೇನೆ. ಕರ್ಕಾಟಕ ರಾಶಿಯವರ ಸಂಕ್ರಮಣ ಮಕರ ಸಂಕ್ರಾಂತಿಯ ವಿಶೇಷ ಫಲದಲ್ಲಿ 2ನೇ ವಿಚಾರ ಏನಪ್ಪಾ ಅಂತಂದ್ರೆ ವಿವಾದ ಸಂಭವೇ ಧ್ರುವಂ ಅಂತ. ಅಂದ್ರೆ ವಿವಾದಗಳಾಗಲಿದೆ ಅಂತ. ಕರ್ಕಾಟಕ ರಾಶಿಯವರು ಸ್ವಲ್ಪ ವಿವಾದಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ನೀವು ಪಾಲುದಾರಿಕೆ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ನೀವು ವ್ಯವಹಾರಾದಿಗಳನ್ನು ಮಾಡ್ತಾ ಇದ್ದೀರಾ ಅಂದ್ರೆ ವಿವಾದಗಳು ಜಾಸ್ತಿ ಆಗಬಹುದು. ನೀವು ಹೇಳಿದ್ನ ಅವ್ರು ನಂಬಲ್ಲ, ಅವ್ರು ಹೇಳಿದ್ನ ನೀವು ನಂಬಲ್ಲ, ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಇದ್ರ ಬಗ್ಗೆ ನೀವು ಗಮನಿಸಬೇಕು. ಹಾಗೂ ನಿಮ್ಮಲ್ಲಿ ಸ್ವಲ್ಪ ಸಂಯಮ ಜಾಸ್ತಿ ಇರಬೇಕು. ನಿಮ್ಮ ಎದುರುಗಡೆ ಇರತಕ್ಕಂಥವ್ರು ಮಾತನಾಡುವಾಗ ಅವರ ಮಾತನ್ನು ಗಮನಿಸಬೇಕು. ನೀವು ಅವಕಾಶ ಕೊಡಬೇಕು ಅವ್ರಿಗೆ ಮಾತಾಡಲಿಕ್ಕೆ. ಅದಿಲ್ಲದೆ ಹೋದಾಗ ನಿಮ್ಮದೇ ನೀವೇನೋ ಮಾತಾಡ್ತೀನಿ, ನಾನು ಹೇಳಿದ್ದೆ ಅಂತಂದಾಗ ವ್ಯತ್ಯಾಸವಾಗುತ್ತೆ, ಸಮಸ್ಯೆ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನಿಸಿ. ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ಕರ್ಕಾಟಕ ರಾಶಿಯವರ ಮಕರ ಸಂಕ್ರಮಣದ 3ನೇ ವಿಚಾರ ಏನಪ್ಪಾ ಅಂತಂದ್ರೆ ವಾಕ್ಸಿದ್ಧಿ ಕುಲವರ್ಧನಂ. ರವಿಗ್ರಹ ದ್ವಿತೀಯಾಧಿಪತಿ ಅಲ್ವಾ, ಕುಟುಂಬಾಧಿಪತಿನೂ ಹೌದು, ಸಪ್ತಮದಿಂದ ಪೂರ್ಣ ದೃಷ್ಟಿ ಇರ್ತಾನೆ. ಸೊ ಅದರಿಂದ ವಾಕ್ಸಿದ್ಧಿ ಬರ್ತದೆ. ಅಂದ್ರೆ ನೀವು ಹೇಳಿದ್ದೇ ನಡೆಯುತ್ತೆ ಅಂತ. ನೀವು ಏನು ಹೇಳೋದು ನಡೆಯುತ್ತೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ನೀವೇನು ಮಾತಾಡ್ತಿರೋ, ನೀವೇನು ಆರ್ಡರ್ ಕೊಡ್ತಿರೋ, ನೀವು ಹೆಂಗೆ ಹೇಳ್ತಿರೋ ಅದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಕುಟುಂಬದಲ್ಲಿ ನಿಮ್ಮ ಗೌರವ ಜಾಸ್ತಿ ಆಗುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಗೌರವ ತುಂಬ ಜಾಸ್ತಿ ಆಗುತ್ತೆ. ಒಳ್ಳೆಯ ಹೆಸರು ಬರ್ತದೆ ನಿಮಗೆ ಫ್ಯಾಮಿಲಿಯಲ್ಲಿ. ನಮ್ಮ ಕುಟುಂಬದಲ್ಲಿ ಯಾರು ನನ್ನನ್ನು ಮೂಸ್ತಾನೆ ಇರಲ್ಲ ರೀ, ನನ್ನ ಪ್ರಾಮುಖ್ಯತೆನೇ ಕೊಡ್ತಾ ಇರಲ್ಲ, ಇಲ್ಲ ಇನ್ನು ಮೇಲೆ ಕೊಡ್ತಾರೆ ಅಂತ. ಸೊ ಈ ಮಕರ ಸಂಕ್ರಮಣದ ಸಮಯದಲ್ಲಂತೂ ಖಂಡಿತವಾಗಿ ಕೊಡ್ತಾರೆ ಅಂತ. ಆ ಅವಕಾಶಗಳು ಜಾಸ್ತಿ ಇದೆ. ರವಿ ಆರಾಧನೆಯನ್ನು ಚೆನ್ನಾಗಿ ಮಾಡಿಕೊಂಡು ಆ ಪ್ರಸಾದಾದಿಗಳಿಂದಾಗಿ ನೀವು ಅದನ್ನು ಪಡ್ಕೊಳ್ಳಬೇಕಾಗ್ತದೆ. ಕರ್ಕಾಟಕ ರಾಶಿಯವರ 4ನೇಯ ಫಲ, ಮಕರ ಸಂಕ್ರಾಂತಿಗೆ ಫಲ ಏನಪ್ಪಾ ಅಂತಂದ್ರೆ ಲೋಕಮಾನ್ಯೋ ಪ್ರಜಾಗತೆ ಅಂತಂದರೆ ನೀವು ಬಹಳ ಪ್ರಸಿದ್ಧರಾಗಿ ಜನರನ್ನ ತುಂಬ ರೀಚ್ ಆಗ್ತೀರಾ ಅಂತ ಕಂಡು ಬರ್ತಾ ಇದೆ. ಅಂದರೆ ಅದರಲ್ಲಿ ಸಾರ್ವಜನಿಕ ಸಂಪರ್ಕ ಜಾಸ್ತಿ ಆಗುತ್ತೆ. ನಿಮ್ಮ ಈಗಿನ ಒಂದು ಇದರಲ್ಲಿ ಹೇಳಬೇಕು ಅಂತಂದರೆ ನೀವು ಎಂತ ಹೇಳ್ತೀವಿ,
ಜನಸಂಪರ್ಕ, ಪಬ್ಲಿಕ್ ರಿಲೇಷನ್ಸ್ ಅಂತಾರಲ್ಲ ಅದು ಜಾಸ್ತಿ ಆಗುತ್ತೆ. ನೀವು ಏನೋ ಇನ್ಫ್ಲೂಯೆನ್ಸರ್ಸ್ ಅಂತಾರಲ್ಲ, ಇನ್ಫ್ಲೂಯೆನ್ಸರ್ಸ್ ಅಂತ, ಇನ್ಫ್ಲೂಯೆನ್ಸ್ ನಿಮ್ಮದು ಜಾಸ್ತಿ ಆಗುತ್ತೆ ಜನರ ಮಧ್ಯೆ, ಒಳ್ಳೆ ಹೆಸರು ಬರುತ್ತೆ. ಆಮೇಲೆ ತುಂಬ ಪ್ರಸಿದ್ಧ ವ್ಯಕ್ತಿಗಳಾಗ್ಬಿಡ್ತೀರಾ, ಎಲ್ಲರೂ ನಿಮ್ಮನ್ನು ಗುರುತಿಸ್ತಾರೆ, ನಿಮಗೊಂದು ಅಧಿಕಾರ ಈ ಅಧಿಕಾರ ಬಂದಾಗ ಎಲ್ಲರೂ ಗುರುತಿಸ್ತಾರೆ, ಹಾಗೂ ನಿಮ್ಮ ಹಿಂದೆನೇ ಬರ್ತಾರೆ, ನಿಮಗೆ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆ ಇರ್ತದೆ, ಗುರುತಿಸ್ತಾರೆ ನಿಮ್ಮನ್ನು, ವೃದ್ಧಿ ಆಗುತ್ತೆ, ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ, ಆ ರಾಜಯೋಗ ಬರ್ತದೆ. ರಾಜಯೋಗ ಆ್ಯಕ್ಚುಲಿ ನಿಮಗೆ ಸಿಗಬೇಕು, ಅದಕ್ಕೆ ವಿಶೇಷವಾದಂಥ ಪ್ರಸಾದವನ್ನು ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಈಗ ಎಂಡ್ ತನಕ ನೋಡಿ. ಕರ್ಕಾಟಕ ರಾಶಿಯವರ ಮಕರ ಸಂಕ್ರಮಣದ ವಿಶೇಷ ಫಲದಲ್ಲಿ 5ನೇ ವಿಚಾರ ಏನಪ್ಪಾ ಅಂತಂದ್ರೆ, ರವೌ ಸಪ್ತಮ ಸಂಸ್ಥೆ ಚ ಪಿತ್ತ ವೃದ್ಧಿರ್ಭವೇ ಧ್ರುವಂ ಅಂತ ಹೇಳ್ತಾರೆ. ಅಂದರೆ ಪಿತ್ತ ವೃದ್ಧಿ ಆಗುತ್ತೆ ಶರೀರದಲ್ಲಿ ಅಂತ, ಉಷ್ಣ ಆಗೋದು, ಹೀಟ್ ಜಾಸ್ತಿ ಆಗೋದು, ಕಣ್ಣು ನೋವು ಬರೋದು, ಕಣ್ಣು ಉರಿ ಬರತಕ್ಕಂಥದ್ದು, ಆ್ಯಸಿಡಿಟಿ ಜಾಸ್ತಿ ಆಗ್ತಕ್ಕಂಥದ್ದು, BP ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಪಿತ್ತ ಇದೆಲ್ಲದನ್ನು ಮಾಡುತ್ತೆ. BP ಜಾಸ್ತಿ ಮಾಡೋದೇ ಪಿತ್ತ, ವಾತ ಪಿತ್ತ ಇದೆರಡೂ ಸಹ, ವಾತವೂ ಹೌದು BP ಜಾಸ್ತಿ ಮಾಡಲಿಕ್ಕೆ. ಸೊ ಇದೆಲ್ಲ ಸ್ವಲ್ಪ ವೃದ್ಧಿ ಜಾಸ್ತಿ ಆಗುವಂಥದ್ದು. ತಲೆನೋವು ತುಂಬ ಬರ್ತಕ್ಕಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ನು, ತಲೆನೋವು ತುಂಬ ಬರೋದು ಪಿತ್ತ ವೃದ್ಧಿಯಿಂದಾಗಿ. ಸೊ ಅದರಿಂದ ಮಕರ ಸಂಕ್ರಮಣದ ಫಲ ಕರ್ಕರಾಶಿಯವರಿಗೆ ಪಿತ್ತ ವೃದ್ಧಿಯನ್ನು ಮಾಡುತ್ತೆ. ಅಂದರೆ ನೀವೇನು ಮಾಡಬೇಕು, ಈ ಹುಣಸೆಹಣ್ಣು ಹುಳಿ ಬಿಡಬೇಕು, ಲಿಂಬು ಹುಳಿ ಬಿಡಬೇಕು, ಉಪ್ಪು ಹುಳಿ ಖಾರ ಕಡಿಮೆ ಮಾಡಬೇಕು, ಅದರಲ್ಲೂ ಹುಳಿ ಬೇರೆ ಬಿಡಬೇಕು, ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ಸೇವನೆ ಮಾಡೋದು ಸ್ವಲ್ಪ ಬಿಡಬೇಕು, ಕಡಿಮೆ ಮಾಡಬೇಕು, ಬಿಡಬೇಕು, ಭಾಳ ಇಂಪಾರ್ಟೆಂಟಾಗಿ. ಸೊ ಇದರ ಬಗ್ಗೆ ಗಮನಿಸಬೇಕಾಗತ್ತೆ. ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ರವಿಯ ಆರಾಧನೆಯನ್ನು, ವಿಶೇಷ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಅಂದ ಹಾಗೆ ನಾವು ಸಹ ಮಾಡಿಕೊಡ್ತಾ ಇದ್ದೇವೆ ನಿಮಗೋಸ್ಕರ ವಿಶೇಷ ಪರಿಹಾರ. ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಲವಾರು ವಿಶೇಷವಾದ ಹೋಮಗಳಿದೆ. ಅದರಲ್ಲಿ ಪ್ರಮುಖವಾದದನ್ನು ಮಾತ್ರ ಈಗ ತಿಳಿಸ್ತೇನೆ, ಇನ್ನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಇನ್ನು ವಿಶೇಷ ಪರಿಹಾರಗಳು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಆದರೆ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇದೆ. ಅಂದರೆ ರವಿಯ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಮಕರ ಸಂಕ್ರಮಣ ಅಂದ್ರೆ ರವಿಯ ಸಂಚಾರ. ಸೊ ಅದರಿಂದ ಆ ರವಿಯ ಸಂಚಾರದಲ್ಲಿ ರವಿಯ ವಿಶೇಷವಾದಂತಹ ಪರಿಹಾರದ ಅವಶ್ಯಕತೆ ಇರೋದ್ರಿಂದ ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 18ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು. ಅದರ ಜೊತೆಯಲ್ಲಿ ನಾವು ಸ್ವಯಂವರ, ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು, ಇನ್ನೂ ವಿಶೇಷವಾದಂತಹ ಈ ಮಾಟಮಂತ್ರ, ಕೃಷ್ಟ್ರಮ ಅಥವಾ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡತಕ್ಕಂಥ ವಿಶೇಷ ಹೋಮಗಳು ಇದೆ. ಅದರ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಬಟ್ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಡೇಟ್ನ ಮೆನ್ಷನ್ ಮಾಡಿ, ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಜನವರಿ 18ನೇ ತಾರೀಕು ಭಾನುವಾರ, ವಿಶೇಷವಾಗಿ ಅಮಾವಾಸ್ಯೆ ಪರ್ವದಿನಂದು ಪ್ರಸಾದ ಏನು, 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ವಿಶೇಷವಾದ, ನಾನೀಗ ಧಾರಣೆ ಮಾಡ್ಕೊಂಡು ನಿಮಗೆ ಸ್ಕ್ರೀನ್ ಮೇಲೂ ಕಾಣ್ತದೆ, ಆ ವಿಶೇಷವಾದ ರಾಜವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ರಾಜವರ್ಧನ ಮಣಿ ಪ್ರತಿಯೊಬ್ಬರ ನಿಮ್ಮಲ್ಲಿ ರಾಜಯೋಗವನ್ನು ವೃದ್ಧಿ ಮಾಡಿ ರಕ್ಷಣೆಯನ್ನು ಕೊಟ್ಟು ನಿಮಗೆ ಅಧಿಕಾರ ಪ್ರಾಪ್ತಿಯ ಯೋಗ ಫಲವನ್ನು ಕೊಟ್ಟು ಜಯವಿಜಯವನ್ನು ಕೊಡ್ತಕ್ಕಂಥ, ಎಲ್ಲ ಕಡೆ ನಿಮಗೆ ಜಯ ಆಗಬೇಕು. ನಾನು ಈಗಾಗಲೇ ಫಲದಲ್ಲಿ ನಿಮಗೆ ಏನೇನು ತಿಳಿಸಿದ್ದೇನೆ ಅದರಲ್ಲಿ ನೆಗೆಟಿವಿಟೀಸ್ ಎಲ್ಲ ನಿವಾರಣೆ ಮಾಡಿ ಪಾಸಿಟಿವಿಟೀಸ್ ನಿಮಗೆ ಕೊಡ್ತಕ್ಕಂಥದ್ರಲ್ಲಿ ರಾಜವರ್ಧನ ಮಣಿಯ ಒಂದು ವಿಶೇಷತೆ ಬಹಳ ಇದೆ. ಪ್ರತಿಯೊಬ್ಬರೂ ಸಹ ರಾಜವರ್ಧನ ಮಣಿಯನ್ನು ಧಾರಣೆ ಮಾಡಿಕೊಳ್ಳಬಹುದು. ಈ ರಾಜವರ್ಧನ ಮಣಿಯನ್ನು ನಿಮ್ಮ ಉಂಗುರದ ಬೆರಳಿಗೆ ಹಾಕಲಿಕ್ಕೋಸ್ಕರವಾಗಿ ವಿಶೇಷವಾಗಿ ನಾವು ಉಂಗುರವನ್ನು ಸಹ ಮಾಡಿಸಿದ್ದೇವೆ. ಇದನ್ನು ಏನು ಎಕ್ಸ್ಟೆಂಡ್ ಕೂಡ ಆಗ್ತದೆ, ಇದು ಏನೋ ತೊಂದರೆ ಸೈಜ್ ವಿಚಾರದಲ್ಲಿ. ಸೊ ಇಂತಹ ಒಂದು ವಿಶೇಷ ಮಣಿಯನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರು 6361335497 ಈ ನಂಬರ್, ಅಥವಾ 9113295125 ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಆದರೂ ಪರವಾಗಿಲ್ಲ, ಖಂಡಿತವಾಗಿ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದು. ಎಲ್ಲ ಹೋಮಗಳು, ಇನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ, ನಾನು ಮುಂದೆ ತಿಳಿಸ್ತೀನಿ ವಿಡಿಯೋಗಳಲ್ಲಿ. ಎಲ್ಲ ವಿಡಿಯೋಗಳ ಹೋಮಗಳನ್ನು ನೀವು ಲೈವ್ ಆಗಿ ನೋಡ್ತೀರಾ. ಹಾಗೂ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಹಸ್ರ ರವಿ ಶಾಂತಿ ಹೋಮ ವಿಶೇಷವಾದ ಹೋಮಗಳಲ್ಲಿ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮತ್ತೆ ಪುನಃ ಈ ಒಂದು ಸಂಕ್ರಮಣ ಹಾಂತಿ ಮುಗಿದಿದೆ ಅಂದರೆ ಇಷ್ಟು ಅದ್ಭುತವಾದ ಪ್ರಸಾದ ಸಿಗೋದು ಸದ್ಯಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಂದರೆ
ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.